ದಿನಾಂಕ 18 ಹಾಗೂ 19ರಂದು ಕುರಡಗಿ ವೀರಭದ್ರ ದೇವರ ಅದ್ದೂರಿ ಜಾತ್ರೆ. ಮಲ್ಲಯ್ಯಜ್ಜ ವಸ್ತ್ರದ ಹೇಳಿಕೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಕೊನೆಯ ಸೋಮವಾರ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರೆ ನಡೆಯುತ್ತಿದ್ದು 18ರಂದು ಬೆಳಗ್ಗೆ ಪಂಡಿತ ಕಲ್ಲಯ್ಯಜ್ಜನವರು ರುದ್ರಾಭಿಷೇಕ ಮಾಡುವ ಮೂಲಕ ಪ್ರಾರಂಭವಾಗಿ ಸಂಜೆ ಮಹಾರಥೋತ್ಸವ ನಡೆಯುತ್ತದೆ. ಈ ಜಾತ್ರೆಗೆ ಈ ಬಾರಿ ಪ್ರಭಾಕರ್ ಸವಡಿ ಮನೆತನದಿಂದ ನಡೆಯುತ್ತಿದ್ದು, ಈ ಜಾತ್ರೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಪ್ರತಿ ವರ್ಷ ದೂರ ದೂರದಿಂದ ಜಾತ್ರೆಗೆ ಬಂದು ಶ್ರೀ ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆ ತಾವೆಲ್ಲರೂ ನಮ್ಮ ಊರ ವೀರಭದ್ರೇಶ್ವರ ಜಾತ್ರೆಗೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಎಂದು ಕುರುಡಗಿ ಗ್ರಾಮದ ದೇವಸ್ಥಾನದ ಕಮಿಟಿ ಹಾಗೂ ಊರಿನ ಗುರು ಹಿರಿಯರು ಸಮಸ್ತ ಗ್ರಾಮದ ಜನತೆಯ ಆಶಯ ಎಂದು ಹೇಳಿಕೊಂಡರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹೂಗಾರ, ಗದಗ. ರೋಣ ತಾಲೂಕು ಗುಡಿ ಗ್ರಾಮದ ವೀರಭದ್ರೇಶ್ವರ ಜಾತ್ರೆ ಭಾಳ ಅಬ್ಜೂರಿಂದ ನಡೆದಿದೆ. ಆ ಜಾತ್ರೆಗೆ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಗ್ರಾಮದ ಹಿರಿಯರು ಒಕ್ಕಟ್ಟಿನಿಂದ ಆ ಜಾತ್ರೆಯಲ್ಲಿ ಬಹಳ ಉಜ್ಜೀವನ ಜಾತ್ರೆ. ಹೊರವೀರನ್ನ ಕೇಳತಕ್ಕಂಥ ಇರುವ ದೇವರು. ಆ ದೇವರಿಗೆ ಬಹಳ ದೂರದಿಂದ ಧಾರವಾಡ, ಕೊಪ್ಪಳ, ಗಂಗಾವತಿ, ಬೆಂಗಳೂರು ಅಲ್ಲಿಂದ ಭಕ್ತರು ಬರ್ತಾರ. ವರವೀರೇಶ್ವರನ ಬಗ್ಗೆ ವರ್ಷ ಒಬ್ಬರು ಜಾತ್ರೆ ಮಾಡಿಸ್ತಾರ. ಜಾತ್ರೆ ಖರ್ಚು 5 ಲಕ್ಷದಿಂದ 6 ಲಕ್ಷ ರೂಪಾಯಿ ಪ್ರಭು ಜಾತ್ರೆ ಮಾಡಿಸ್ತಾರ. ಈ ವರ್ಷ ನಮ್ಮವರು ಆಗ್ತಕ್ಕಂಥ ಪ್ರಭು ತೋಟಪ್ಪ ಸವಡಿ ಅವರು ಜಾತ್ರೆ ಮಾಡಿಸ್ತಾರ. ಆದ ಕಾರಣ ಎಲ್ಲ ಸದ್ಭಕ್ತರು ಅವ್ರ ಜಾತ್ರೆ ಬಗ್ಗೆ ಪ್ರೋತ್ಸಾಹ ಕೊಡ್ತಾರ. ನಮ್ಮಲ್ಲಿ ಎಲ್ಲರೂ ಒಂದಾಗಿ ನಾವು ಜಾತ್ರೆ ಮಾಡ್ತೀವಿ. ಎಲ್ಲ ಜಾತಿ ಎಲ್ಲರೂ ಒಕ್ಕಟ್ಟಿನಿಂದ ಆ ಜಾತ್ರೆಗೆ ಬರ್ತಾರ. ನಮ್ಮಲ್ಲಿ ಭೇದ ಭಾವ ಎಲ್ಲ ಆ ವೀರಭದ್ರೇಶ್ವರ ಜಾತ್ರೆ ಭಾಳ ಉಜ್ಜೀವನ ನಡೆಯೈತಿ. 18, 19 ತಾರೀಕಿಗೆ ಸೋಮವಾರ, ಕಡೆ ಸೋಮವಾರ 18 ತಾರೀಕಿಗೆ ಮತ್ತು ಮಂಗಳವಾರ ಮತ್ತು ಅಗ್ನಿ ಪ್ರವೇಶ ಆಗ್ತದೆ. ಆಮೇಲೆ 19 ತಾರೀಕಿಂದ ಗುಡಿ ಸುತ್ತಲಾದ ಹಳೆ ಪಂಚಾಯತಿ ಮಠ ರಥೋತ್ಸವವನ್ನು ಹೋಗುತ್ತಾ ಭಾಳ 6 ಗಂಟೆ ಚಲೋ ರಾತ್ರಿ 10:30 ಮಟ್ಟವನ್ನು ಆ ಕಾರ್ಯಕ್ರಮವನ್ನು ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳಿ ಎಲ್ಲ ಸಮಸ್ತ ಗ್ರಾಮದ ಹಿರಿಯರು, ನನ್ನ ಆತ್ಮೀಯ ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಆತ್ಮೀಯರು ಬರ್ತಾರ. ಬಹಳ ಅಜ್ಜುಗಳಿಂದ ಜಾತ್ರೆ ನೋಡ್ಲಿಕ್ಕೆ ಭಾಳ ದೂರ ಮಂದಿ ಬರ್ತಾರೆ ಅಂತ ಹೇಳಿ ಆ ಪ್ರಸಾದ ಆಡಳಿಸ್ತೈತಿ. ಎಲ್ಲರೂ ಒಳ್ಳೆಯ ವೃತ್ತಿಯಿಂದ ಅರ್ಜನೆಯಿಂದ ನಾವು ಮಾಡ್ತೀವಿ ಜಾತ್ರೆ ಅಂತ ಉಷ್ಟ್ರ ಪರವಾಗಿ ಎಲ್ಲ ಸಮಾಜದ ಮುಖಂಡರ ಪರವಾಗಿ ಆ ಜಾತ್ರೆ ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವರವೀರದೇಶ್ವರ ಎಲ್ಲರಿಗೂ ಆ ಬುದ್ಧಿಯನ್ನು ಕೊಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡೆ. ವೀರಭದ್ರೇಶ್ವರ ಭಜನಾ ಸಂಘದವರು ಇರ್ತಾರ. ಎಲ್ಲ ಸಂಘ ಸಂಸ್ಥೆಗಳವರು ಎಲ್ಲರೂ ಅವರವರನ್ನದೇ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸ್ತಾರ. ವೀರಭದ್ರೇಶ್ವರ ಭಜನಾ ವ್ಯವಸ್ಥೆಯವರು ಅಲ್ಲೆಲ್ಲ ಭಜನಾ ಭಾವಿಸ್ತಾರ. ಎಲ್ಲ ಸಮಸ್ಯೆಗಳನ್ನು ಅವ್ರು ನಡೆಸ್ಕೊಂಡು ಹೋಗ್ತಾರ. ಅವ್ರನ್ನ ಯಾವುದೂ ನಮ್ಮಲ್ಲಿ ಭೇದ ಭಾವ ಇಲ್ಲದೆ ಆ ಕೆಲಸವನ್ನು ನಮ್ಮಲ್ಲಿ ಉಷ್ಟ್ರು ಕೂಡಿ ಒಕ್ಕಟ್ಟಾಗಿ ಆ ಕೆಲಸ ಮಾಡ್ತೀವಿ. ಆ ಜಾತಿ ಖರ್ಚು ಒಬ್ಬೊಬ್ಬರ ಭಕ್ತರು 5 ಲಕ್ಷದಿಂದ 6 ಲಕ್ಷವರೆಗೂ ಸ್ವಂತ ಒಬ್ಬೊಬ್ಬರ ಮಾಡ್ತಾರ. ಇದು 10 ವರ್ಷದಿಂದ ಬಂತಿ. ಮೊದಲ ಪಟ್ಟಿ ಆಗ್ತಿದ್ವಿ, 50, 100, 500 ಪಟ್ಟಿ ಕೊಡಿದ್ರು. ಆ ಪಟ್ಟಿ ಎಲ್ಲ ತೆಗೆದು ವರವೀರದೇಶ್ವರ ಜಾತ್ರೆಗೆ ತಮ್ಮ ಭಕ್ತರು ಆ ದೇವರು ಅವ್ರಿಗೆ ಮನುಷ್ಯ ಮೂಡಿದಾಗ ಎಲ್ಲ ಭಕ್ತರು ಬಂದು ಜಾತ್ರೆಯನ್ನು ಅಡಿಗೆಯನ್ನು ಅಗದಿ ಭಾಳ ವಜ್ರದಿಂದ ಜಾತ್ರೆ ಆಗುತ್ತೆ ಅನ್ನುವಂಥ ಮಾತನ್ನು ಎಲ್ಲರ ಸಮಕ್ಷಮ ನನ್ನ ಹಿರಿಯರು ನನ್ನ ಬಗ್ಗೆ ಅಪಾರವಾದ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ನಾನು ತುಚಿ ಬಾರದಂತೆ ಇಟ್ಕೊಂಡು ಹೋಗ್ತೀನಿ ಅಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿ.